error of errors, prevention and detection and prevention of errors and frauds ಅಂತಂದ್ರೆ ಅದರಲ್ಲಿ ಮೊದಲು ಎರರ್ಸ್ ನಂತರ ಫ್ರಾಡ್. ಎರರ್ ಬಗ್ಗೆ ಹೇಳುವಾಗ ಎರರ್ is an innocent mistake. Error is not a deliberate mistake. It is due to carelessness of the accountant or clerk, or due to innocency of the clerk or accountant. These things will happen in keeping the book of account. So those things are called as errors. There are 4 kinds of errors: error of omission, error of commission, compensating errors, then errors of principle. Error of omission andre eno? Error of omission andre, the meaning of this error of omission is very simple. While making record of the transaction, an accountant who is responsible for keeping such transaction is going to usually commit a mistake by not recording the transaction. He is not going to record the transaction. That is called omission. That is called omission. If transaction has been omitted, from being entered in the books of account, wholly or partially, ಅಂದ್ರೆ ಎಂಟ್ರಿ ಮಾಡೋದನ್ನ ಮಾಡದೇ ಇರೋದು, ನಾಟ್ ರಿಕಾರ್ಡ್ ಇನ್ ಟ್ರಾನ್ಸಾಕ್ಷನ್ ಅಂದ್ರೆ ಅದೊಂದು ಮಿಸ್ಟೇಕೆ. ಮಾಡ್ಬೇಕಾಗಿತ್ತು, ರಿಕಾರ್ಡು ಮಾಡಲಿಲ್ಲ, ಅದು ಮಿಸ್ಟೇಕ್. ಅದು ಅಂತ ಮಿಸ್ಟೇಕ್ ಏನಂತ ಕರಿತೀವಿ? ಎರರ್ ಆಫ್ ಒಮಿಷನ್. ಇಟ್ ಹ್ಯಾಸ್ ಬೀನ್ ಒಮಿಟೆಡ್ ಫ್ರಾಮ್ ಬೀಯಿಂಗ್ ಎಂಟರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಅದನ್ನ ಎಂಟ್ರಿ ಮಾಡಬೇಕಾಗಿತ್ತು, ಮಾಡದೆ ಹಂಗೆ ಉಳ್ಕೊಂಡಿದೆ. ನೋಡ್ರಿ, ಇದೊಂದು ತಪ್ಪೆ. ನೋಡ್ರಿ, ತಪ್ಪುಗಳಲ್ಲಿ ಮುಖ್ಯವಾಗಿ 4 ಪ್ರಕಾರಗಳನ್ನು ಮಾಡ್ತಾರ. ಎರರ್ ಆಫ್ ಒಮಿಷನ್, ಎರರ್ ಆಫ್ ಕಮಿಷನ್, ಎರರ್ ಆಫ್ ಕಾಂಪೆನ್ಸೇಟಿಂಗ್ ಎರರ್, ಎರರ್ಸ್ ಆಫ್ ಪ್ರಿನ್ಸಿಪಲ್. ಅದರಲ್ಲಿ ಎರರ್ ಆಫ್ ಒಮಿಷನ್ ಅಂದ್ರೆ ತಿಳ್ಕೊಂಡ್ಬಿಡ್ರಿ, ಯಾವುದೋ ಟ್ರಾನ್ಸಾಕ್ಷನ್ ಎಂಟ್ರಿಯನ್ನು ಮಾಡಬೇಕಾಗಿತ್ತು, ಕ್ಲರ್ಕ್ ಏನ್ ಮಾಡಿದಾನೆ, ಅದನ್ನು ಮಾಡದೆ ಬಿಟ್ಬಿಟ್ಟಿದ್ದಾನೆ, ಅದನ್ನು ಎಂಟ್ರಿ ಮಾಡೇ ಇಲ್ಲ. An accountant has not recorded the transaction. Not recorded the transaction ಅನ್ನೋದು ಏನೈತಲ್ಲ, that is a mistake. That is a error. No problem. Which kind of error? Error of omission ಅಂತ ಕರಿತೇವೆ. ರೆಕಾರ್ಡ್ ಮಾಡೋದನ್ನ ಮರ್ತು ಬಿಟ್ಬಿಟ್ಟು ರೆಕಾರ್ಡ್ ಮಾಡದೇ ಇದ್ದಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಎರರೇ ಖರೆ. ಅದು ಎಂಥ ಎರರು? ಎರರ್ ಆಫ್ ಒಮಿಷನ್. ಈಗ ಸಪೋಸ್ ಇಂಟ್ರೆಸ್ಟ್ ಆರ್ ರೆಂಟ್ ಪೇಡ್ ಮಾಡಿದ್ರೆ ಅಂತ ಹೇಳಿ, ಯು ಹ್ಯಾವ್ ಪೇಡ್ ದ ಇಂಟ್ರೆಸ್ಟ್ ಆರ್ ಪೇಡ್ ದ ರೆಂಟ್ ಲೈಕ್ ದಟ್. ಅದನ್ನ ನೀವು ಎಂಟ್ರಿ ಮಾಡಿದೆ ನೋಡ್ರಿ, ಪೇಡ್ ಫಾರ್ 10 or 11 months and remaining part if it is unpaid for outstanding not been recorded in journal entry. 10 ಅಥವಾ 11 ತಿಂಗಳದ ರೆಂಟ್ ಕೊಟ್ಟಿದ್ರೆ ಇನ್ನೊಂದು ತಿಂಗಳದ ನೀವು ಅನ್ಪೇಡ್ ಇತ್ತಂದ್ರೆ, ಅನ್ಪೇಡ್ ಔಟ್ಸ್ಟ್ಯಾಂಡಿಂಗ್ ಏನೈತಲ್ಲ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅನ್ನು ಜರ್ನಲ್ ಎಂಟ್ರಿಯಲ್ಲಿ ಪಾಸ್ ಮಾಡ್ಬೇಕಾಗಿತ್ತು. ನಾವು ಮಾಡದೆ ಬಿಟ್ಟಿದ್ರಿ ಅಂತಂದ್ರೆ 12 ತಿಂಗಳಲ್ಲಿ 11 ತಿಂಗಳು ಬಾಡಿಗೆ ಕೊಟ್ಟಿರಿ, ಇನ್ನೊಂದು ತಿಂಗಳು ಬಾಡಿಗೆ ಕೊಟ್ಟಿದ್ದಿಲ್ಲ ಅಂದ್ರೆ ಕೊಡದೇ ಇರುವುದನ್ನ ಬರಿಬೇಕು. ಕೊಟ್ಟಿಲ್ಲ, ಔಟ್ಸ್ಟ್ಯಾಂಡಿಂಗ್ ಐತೆ ಅಂತ ಬರಿಬೇಕು. ಅದನ್ನ ಬರಲಿಲ್ಲ ನೀವು, 11 ತಿಂಗಳು ಕೊಟ್ಟಿದ್ದಷ್ಟ ಬರ್ದ್ರಿ, ಕೊಡ್ಲಾರದು 1 ತಿಂಗಳು ಔಟ್ಸ್ಟ್ಯಾಂಡಿಂಗ್ ಐತೆ ಅಂತ ಬರಿಬೇಕಾಯ್ತು, ಬರಲಿಲ್ಲ ಅಂದ್ರೆ, ಬರೀ ಬಿಟ್ಟಿರಿ ಅಂದ್ರೆ ಅದು ತಪ್ಪು, ಎರರ್. ಎಂತ ಎರರು? ಎರರ್ ಆಫ್ ಒಮಿಷನ್. ಇದು 1ನೇ ಕ್ಯಾಟಗರಿ. 2ನೇ ಕ್ಯಾಟಗರಿ ಎರರ್ ಆಫ್ ಕಮಿಷನ್. ಕಮಿಷನ್ ಅಂದ್ರೆ ಮಾಡಿಬಿಟ್ಟಿದ್ದಾರೆ, ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ಎಂಟ್ರಿ ಮಾಡದೆ ಉಳಿದಿಲ್ಲ, ಎಂಟ್ರಿ ಮಾಡಿದ್ದಾರೆ, ಎಂಟ್ರಿ ಮಾಡಿದ ಮೇಲೆ ತಪ್ಪಾಗಿದೆ, ತಪ್ಪು ಎಂಟ್ರಿ ಆಗಿದೆ. It usually arises through negligence in the matter of recording some business transaction. ಇದು ಬಹಳ ನೆಗ್ಲಿಜೆನ್ಸ್ ಇಂದ ಆಗುವಂತ ಒಂದು ಮಿಸ್ಟೇಕ್ ಇದು. ಹೆಂಗೆ? They are outcome of sort of wrong doing on the part of a clerk. If an item is incorrectly recorded in journal entry, ಜರ್ನಲ್ ಎಂಟ್ರಿಯನ್ನ ಎಂಟ್ರಿ ಮಾಡಿರಿ ನೀವು, ಎಂಟ್ರಿ ಮಾಡದೇ ಇರೋದು ಒಂದು ತಪ್ಪಾದ್ರೆ, ಇಲ್ಲಿ ಎಂಟ್ರಿ ಮಾಡೋಣ ಅದನ್ನ ಇನ್ಕರೆಕ್ಟ್ ಆಗಿ ಮಾಡಿದ್ನಂದ್ರೆ ಎರರ್ ಆಫ್ ಕಮಿಷನ್ ಅಂತೇಳಿ. ನೋಡ್ರಿ, ಎರರ್ ಆಫ್ ಒಮಿಷನ್ ಅಂದ್ರೆ ಎಂಟ್ರಿನೇ ಮಾಡಿಲ್ಲ, ಎರರ್ ಆಫ್ ಕಮಿಷನ್ ಅಂದ್ರೆ ಎಂಟ್ರಿ ಮಾಡೋಣ, ಅದು ತಪ್ಪು ಎಂಟ್ರಿ ಮಾಡೋಣ. This is called, this is also one mistake.
This is called error of commission. Incorrect posting or posting item to wrong account. ಯಾವ ಅಕೌಂಟಿಗೆ ಹಾಕೋ ಪೋಸ್ಟ್ ಮಾಡೋ ಎಂಟ್ರಿ ಇನ್ನೊಂದು ಅಕೌಂಟಿಗೆ ಹಾಕಿರಿ. ಈಗ ರೆಂಟ್ ಅಕೌಂಟಿಗೆ ಜರ್ನಲ್ ಎಂಟ್ರಿನ ರೆಂಟ್ ಅಕೌಂಟಿಗೆ ಪೋಸ್ಟ್ ಮಾಡ್ಬೇಕಾಗಿತ್ತು ಅಂತ ಹೇಳಿರಿ, ಅದನ್ನ ಸ್ಯಾಲರಿ ಅಕೌಂಟಿಗೆ ಪೋಸ್ಟ್ ಮಾಡಿದ್ರಿ ಅಂತ ಹೇಳಿ. ರೆಂಟ್ ಜರ್ನಲ್ ಎಂಟ್ರಿ ಒಳಗ ಒಂದು ರೆಂಟ್ ಅಕೌಂಟ್ ಐತಿ, ಒಂದು ಸ್ಯಾಲರಿ ಅಕೌಂಟ್ ಐತಿ. ರೆಂಟ್ ಅಕೌಂಟಿಗೆ ಲೇಜರ್ ಅಕೌಂಟಿಗೆ ಪೋಸ್ಟ್ ಮಾಡೋದನ್ನ ಕನ್ಫ್ಯೂಷನ್ ಮಾಡ್ಕೊಂಡು ಸ್ಯಾಲರಿ ಅಕೌಂಟಿಗೆ ಪೋಸ್ಟ್ ಮಾಡಿಬಿಟ್ಟಿದೆ ಅಂದ್ರೆ ಯು ಹ್ಯಾವ್ ಮೇಡ್ ಅ ರೆಕಾರ್ಡ್, ಬಟ್ you have made a record not properly. That is called error of commission. In ಮೂರನೇದು compensating error. Compensating errors ಅಂದ್ರೆ ಪರಿಹಾರ ಹೆಸರೇ ಹೇಳ್ತೈತಿ, ಪರಿಹಾರೋಪಾದಿಯಲ್ಲಿ ಎರರ್ ಮಾಡೋದು. ಒಂದು ತಪ್ಪು ಮಾಡ್ಯಾರ ಅಂತ ಹೇಳಿದ್ರೆ ಆ ತಪ್ಪು ಸರಿಪಡಿಸಕ್ ಇನ್ನೊಂದು ತಪ್ಪು ಮಾಡೋದು. ಅರ್ಥ ಆಯ್ತಾ? ಒಂದು ಸುಳ್ಳು ಹೇಳ್ಯಾರ ಅಂತ ಹೇಳಿದ್ರೆ ಆ ಸುಳ್ಳು ಸರಿ ಮಾಡಕ್ ಇನ್ನೊಂದು ಸುಳ್ಳು ಹೇಳೋದು ಅಂತಾರಲ್ಲ, compensating lies ಅಂತ ಕರಿತೀವಿ ಅದಕ್ಕೆ. we call them as compensating lies ಅಂತ ಕರಿತೀವಿ. ಒಂದೇನೋ ಸುಳ್ಳು ಹೇಳಿರ್ತೀವಿ, ಅದನ್ನ ಮುಚ್ಚಿಟ್ಕೊಳಕ್ ಮತ್ತೊಂದು ಸುಳ್ಳು ಹೇಳ್ತೀವಲ್ಲ, ಕಂಪೆನ್ಸೇಟ್ ಮಾಡಕತ್ತೀವಿ ನಾವು ಸರಿಪಡಿಸ್ಕೊಳಕ್. ಹಂಗಿದು ಒಂದೇನೋ ಎಂಟ್ರಿ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಲಿಕ್ಕೆ ಮತ್ತೊಂದು ತಪ್ಪು ಎಂಟ್ರಿ ಮಾಡಿನೇ ಮೊದಲು ಮಾಡಿದ ತಪ್ಪು ಎಂಟ್ರಿನ ಸರಿಪಡಿಸೋದು. that we call it as a compensating error. ಬೇರೆ ಏನು ಅವಕಾಶನೇ ಇರಂಗಿಲ್ಲ. ಹಂಗೂ ತಪ್ಪಾಗಿಬಿಟ್ಟಿದೆ, ಅದನ್ನ ಸರಿಪಡಿಸ್ಬೇಕಾದ್ರೆ ಇನ್ನೊಂದು ತಪ್ಪು ಎಂಟ್ರಿ ಮಾಡಬೇಕಂತ ಗೊತ್ತಾದ್ಮೇಲೆ ಆಯ್ತು ಮಾಡಿ ಮುಗಿಸ್ಬಿಡ್ರಿ, ಆದರೂ ಸರಿ ಹಾಕದಿಲ್ಲ ಅಂತ ಹೇಳಿ ಮತ್ತೊಂದು ತಪ್ಪು ಎಂಟ್ರಿ ಮಾಡಿ ಅದನ್ನ ಮೊದ್ಲಿನ ಸರಿ ಮಾಡ್ತಾರಲ್ಲ, that we call it as a compensating error. The error is going to be made not to compensate the earlier error, not to compensate, rectify the earlier error. We call it as notary. Compensating error arises when error is counterbalanced or compensated by any other error, so that adverse effect of one debit or credit side is neutralized. ಯಾವುದೋ ಒಂದು ಎಂಟ್ರಿ ಡೆಬಿಟ್ ಮಾಡ್ಬೇಕಾಗಿತ್ತು, ಅದನ್ನ ಕ್ರೆಡಿಟ್ ಮಾಡಿರಿ. ಅದನ್ನ ನ್ಯೂಟ್ರಲ್ ಮಾಡ್ಬೇಕಂದ್ರೆ ಕ್ರೆಡಿಟ್ ಮಾಡ್ಬೇಕಾಯ್ತು ಡೆಬಿಟ್ ಮಾಡ್ಬೇಕು, ನ್ಯೂಟ್ರಲ್ ಆಗ. ಡೆಬಿಟ್ ಮಾಡ್ಬೇಕಾಯ್ತು ಕ್ರೆಡಿಟ್ ಮಾಡಿದೆ ಅಂದ್ರೆ ಅದನ್ನ ಸರಿಪಡಿಸ್ಬೇಕಂದ್ರೆ ಕ್ರೆಡಿಟ್ ಮಾಡ್ಬೇಕಾಯ್ತು ಡೆಬಿಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿದ್ದ ಯಾವುದೊಂದು ಅಲ್ಲೊಂದು ತಪ್ಪಾತು ಇಲ್ಲೊಂದು ತಪ್ಪಾತು, ಅಲ್ಟಿಮೇಟ್ಲಿ ಏನ್ ರಿಸಲ್ಟ್ ಏನಾಯ್ತು, ಮೊದಲು ಮಾಡಿದ ತಪ್ಪಿನ ಡ್ಯಾಮೇಜ್ ಅನ್ನ ಸರಿ ಮಾಡ್ಲಿಕ್ಕೆ ಇನ್ನೊಂದು ತಪ್ಪು ಮಾಡಿ ಸರಿ ಮಾಡಿದ್ರಿ. that we call it as compensating error. Suppose for example, A's account which was to be debited for rupees 200, ಏನ್ ಅಕೌಂಟ್ 200 rupees ಇಂದ ಡೆಬಿಟ್ ಆಗಬೇಕಾಯ್ತು, it was credited for rupees 200. ಅವ್ನು ಡೆಬಿಟ್ ಮಾಡುವಾಗ 200 ರೂಪಾಯಿ ಕ್ರೆಡಿಟ್ ಮಾಡಿರ್ತೇವೆ, ತಪ್ಪಾಗೈತೆ. And similarly, P's account was to be credited for rupees 200, was debited for rupees 200. ಉಲ್ಟಾ ಆಗಿರ್ತದೆ. ಯಾವನ ಅಕೌಂಟಿಗೆ ಡೆಬಿಟ್ ಮಾಡ್ಬೇಕಾಯ್ತು ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಿರಿ 200 ರೂಪಾಯಿ, ಯಾವನ ಅಕೌಂಟಿಗೆ ಕ್ರೆಡಿಟ್ ಮಾಡ್ಬೇಕಾಯ್ತು ಅವನ ಅಕೌಂಟಿಗೆ ಏನ್ ಮಾಡಿರಿ, ಡೆಬಿಟ್ ಮಾಡಿರಿ. ಎರಡು ತಪ್ಪು ಎಂಟ್ರಿನ ಆಗ್ಯಾವ, ಬಟ್ ಕಾಂಪೆನ್ಸೇಟ್ ಆಗ್ಯಾವ, ನ್ಯೂಟ್ರಲೈಸ್ ಆಗ್ಯಾವ ಅನ್ನೋಂತ. ಇನ್ನು ನಾಲ್ಕನೇ ಕ್ಯಾಟಗರಿ ಎರರ್ ಯಾವುದು ಅಂದ್ರೆ ಎರರ್ಸ್ ಆಫ್ ಪ್ರಿನ್ಸಿಪಲ್. ಎರರ್ಸ್ ಆಫ್ ಪ್ರಿನ್ಸಿಪಲ್ ಇಲ್ಲಿ ಹೆಸರೇ ಹೇಳ್ತತಿ, ಪ್ರಿನ್ಸಿಪಲ್ಸ್ ಅಂದ್ರೆ ತತ್ವಗಳು, ಲೆಕ್ಕಶಾಸ್ತ್ರದ ತತ್ವಗಳು. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಲೆಕ್ಕಶಾಸ್ತ್ರದ ತತ್ವಗಳು. ತಾತ್ವಿಕವಾಗಿ ಏನಾದ್ರು ತಪ್ಪು ಮಾಡಿದ್ರೆ ಅಂದ್ರೆ, if at all entry is wrongly recorded, not in accordance with the principle of accounting. ತಾತ್ವಿಕವಾಗಿ ನೀವು ಏನೋ ಎಂಟ್ರಿ ಮಾಡಿರಿ, ಇಲ್ಲ ಅನ್ನಂಗಿಲ್ಲ, ಆದ್ರೂ ಮೇಲಿನ ಯಾವ ಎರರ್ ಆಫ್ ಒಮಿಷನ್ ಅಲ್ಲ, ಎರರ್ ಆಫ್ ಕಮಿಷನ್ ಅಲ್ಲ, ಹೌದಾ, ಏನು ಅಲ್ಲ ಖರೆ. ಆದ್ರೆ ತಾತ್ವಿಕವಾಗಿ ತತ್ವಕ್ಕೆ ವಿರುದ್ಧವಾಗಿ ಲೆಕ್ಕಶಾಸ್ತ್ರ ತತ್ವ ಏನ್ ಹೇಳ್ತದೋ ಅದರ ವಿರುದ್ಧವಾಗಿ ಒಂದು ಎಂಟ್ರಿನ ನೀವು ಮಾಡಿದ್ರೆ ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, error of principle. It generally arises out of this regard for the principles of accountancy. Such errors are sometimes committed intentionally. ಕೆಲವು ಸಂದರ್ಭದೊಳಗೆ ಅಂತ ಎರರ್ಸ್ ಅನ್ನ ಉದ್ದೇಶಪೂರ್ವಕವಾಗಿಯೂ ಮಾಡ್ತಾರೆ. To falsify and manipulate the account. ಅಕೌಂಟ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ. ಮ್ಯಾನಿಪುಲೇಟ್ ಮಾಡೋದಂದ್ರೆ ಅಕೌಂಟ್ಸ್ ಅನ್ನು ಮ್ಯಾನಿಪುಲೇಷನ್ ಮಾಡೋದಂದ್ರೆ ಏನು, ಯಥಾತಪ್ರ ಮಾಡೋದು, ಒಂದಿಷ್ಟು
ಸ್ವಲ್ಪ ಮ್ಯಾನಿಪುಲೇಷನ್ ಮಾಡೋದು ಅಂತಾರಲ್ಲ, ತಪ್ಪು ಮಾಡೋದು. ಹೌದಾ? ಟು ಮ್ಯಾನಿಪುಲೇಟ್ ದ ಅಕೌಂಟ್ ಉದ್ದೇಶ ಏನಿರುತ್ತೆ? ವಿತ್ ಅನ್ ಅಬ್ಜೆಕ್ಟಿವ್ ಆಫ್ ಶೋಯಿಂಗ್ ಮೋರ್ ಆರ್ ಲೆಸ್ ಪ್ರಾಫಿಟ್ ದ್ಯಾನ್ ದ ಆಕ್ಚುಯಲ್ ಫಿಗರ್. ಇದಕ್ಕ ಸಪೋಸ್ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಪ್ರಾಫಿಟ್ ಒಂದು 10 ಲಕ್ಷ ಆಗ್ತದೆ ಅಂತ ಹೇಳಿರಿ. ಆಕ್ಚುಯಲ್ ಪ್ರಾಫಿಟ್ 10 ಲಕ್ಷ ಆಗ್ತದೆ. ಅವಾಗ ಓನರ್ ಆಫ್ ದ ಬಿಸ್ನೆಸ್ ವಾಂಟ್ಸ್ ಟು ಶೋ ದಿಸ್ ಪ್ರಾಫಿಟ್ ಲೆಸ್ ದ್ಯಾನ್ 10 lakhs. ಲೆಸ್ ದ್ಯಾನ್ 10 lakhs. ಅವ್ನು 10 ಲಕ್ಷ ತೋರಿಸೋದು ಬೇಡ ಆಗೈತಿ ಪ್ರಾಫಿಟ್. ಅವ್ಗ ಅದಕ್ಕಿಂತ ಕಡಿಮೆ ತೋರಿಸ್ಬೇಕಾಯ್ತು, 5 ಲಕ್ಷ ತೋರಿಸ್ಬೇಕಾಯ್ತು. ಅವನ ಉದ್ದೇಶ ಏನೈತೆ ಗೊತ್ತಿಲ್ಲ. ಹೌದಾ? ಅಥವಾ ಇನ್ನೊಂದು ಪಾಸಿಬಿಲಿಟಿ ಏನು, 10 ಲಕ್ಷ ಆಕ್ಚುಯಲ್ ಪ್ರಾಫಿಟ್ ಐತಿ, ಅದನ್ನು 20 ಲಕ್ಷ ತೋರಿಸ್ಬೇಕಾಗೈತಿ. He wants to show it as 20 lakhs. ಅರ್ಥ ಆಯ್ತಾ? ದಿಸ್ ಇಸ್ ಕಾಲ್ಡ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಕಾಲ್ ಇಟ್ ಆಸ್ ಎ ಮ್ಯಾನಿಪುಲೇಷನ್. ಇನ್ನೂ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಮ್ಯಾನಿಪುಲೇಟ್ ಮಾಡಿ ಇದ್ದು ಪ್ರಾಫಿಟ್ ಆರ್ ಲಾಸ್ ಅನ್ನ, ಪ್ರಾಫಿಟ್ ಆರ್ ಲಾಸ್ ಯಾವುದೇ ಇರಲಿ, ಇದ್ದು ಪ್ರಾಫಿಟ್ ಆರ್ ಲಾಸ್ ಅನ್ನ ಮ್ಯಾನಿಪುಲೇಟ್ ಮಾಡಿ ತೋರಿಸುವಂತ ಕೆಲಸ ನಡೆದಿರ್ತದೆ. ಆ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನ ಮುದ್ದಾ ಮಾಡಿ, ರಾಂಗ್ ಎಂಟ್ರೀಸ್ ಅನ್ನ ಮಾಡಿ ನಾವು ಆ ಆಕ್ಚುಯಲ್ ಫಿಗರ್ಸ್ ಏನದಾವಲ್ಲ ಅವನ್ನ ಹೆಚ್ಚು ಕಡಿಮೆ ಮಾಡ್ತೇವೆ. ಇದಕ್ಕ ವಿಂಡೋ ಡ್ರೆಸ್ಸಿಂಗ್ ಅಂತ ಕರೀತಾರೆ. ವಿಂಡೋ ಡ್ರೆಸ್ಸಿಂಗ್ ಹಂಗಂದ್ರೆ ಏನು? ವಿಂಡೋ ಡ್ರೆಸ್ಸಿಂಗ್ ಒಳಗೆ ಪ್ರಾಫಿಟ್ ಕಡಿಮೆ ಆಗಿರ್ತದೆ. ಪ್ರಾಫಿಟ್ ಕಡಿಮೆ ಆಗಿದೆ, ಮ್ಯಾಲರ ಪ್ರಾಫಿಟ್ ಹೆಚ್ಚಿಗೆ ತೋರಿಸ್ಬೇಕಾಗಿ, ಅದಕ್ಕೆ ಅಲ್ಲೇ ಇಲ್ಲೇ ಅಕೌಂಟ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಅದಕ್ಕೆ ಹೆಚ್ಚಿಗೆ ಪ್ರಾಫಿಟ್ ಅನ್ನು ತೋರಿಸೋದು ವಿಂಡೋ ಮ್ಯಾನಿಪುಲೇಷನ್. ಈ ಹೆಚ್ಚಿಗೆ ಪ್ರಾಫಿಟ್ ಅನ್ನು ತೋರಿಸೋದಾಗ್ಲಿ ಕಡಿಮೆ ಪ್ರಾಫಿಟ್ ಅನ್ನು ತೋರಿಸೋದಾಗ್ಲಿ ಯಾವಾಗ ಸಾಧ್ಯ ಆಕೈತೆ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟೆನ್ಸಿಯನ್ನ ಫಾಲೋ ಮಾಡದೇ ಇರೋದ್ರ ಮೂಲಕ. ಹೆಂಗ? ಐ ವಿಲ್ ಗಿವ್ ದ ಎಕ್ಸಾಂಪಲ್. Incorrect allocation of expenditure between capital and revenue. ನೋಡ್ರಿ, ಎಕ್ಸ್ಪೆಂಡಿಚರ್ ನಲ್ಲಿ ಎರಡು ಪ್ರಕಾರ, ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹೌದಾ? ಈ ರೆವಿನ್ಯೂ ಎಕ್ಸ್ಪೆಂಡಿಚರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನನಗೆ ಬೈಫರ್ಕೇಟ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ, ಯಾವ ರೆವಿನ್ಯೂ ಎಕ್ಸ್ಪೆಂಡಿಚರು ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಸರಿಯಾಗಿ ಬೈಫರ್ಕೇಟ್ ಮಾಡಲಿಲ್ಲ ಅಂದ್ರೆ ಇದು ನಿಮ್ಮ ಅಕೌಂಟಿಂಗ್ ಸಿಸ್ಟಮ್ ಮೇಲೆ ಅಫೆಕ್ಟ್ ಆಗುತ್ತೆ, ನಿಮ್ಮ ಪ್ರಾಫಿಟ್ ಮೇಲೆ ಅಫೆಕ್ಟ್ ಆಗ್ತದೆ. ಹೆಂಗ? ಸಪೋಸ್ ಈ ವರ್ಷ ನಮ್ದು ರೆವಿನ್ಯೂ ಎಕ್ಸ್ಪೆಂಡಿಚರ್ 10 ಲಕ್ಷ ಇತ್ತು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 20 ಲಕ್ಷ ಇತ್ತು ಅಂತ ಹೇಳಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿರ್ತೈತಲ್ಲ ಅಷ್ಟು ಆ ವರ್ಷದ P&L ಅಕೌಂಟಿಗೆ ನೇರವಾಗಿ ಡೆಬಿಟ್ ಮಾಡ್ತೇವೆ, ಅಷ್ಟು 10 ಲಕ್ಷ ಡೆಬಿಟ್ ಮಾಡ್ತೇವೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನನ್ನ ಆ ವರ್ಷದ 20 ಲಕ್ಷದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಒಂದ ಟೈಮಿಗೆನ ಒಂದ ಸರ್ತಿಗೆನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ P&L ಅಕೌಂಟಿಗೆ ಡೆಬಿಟ್ ಮಾಡುವಂಗಿಲ್ಲ. ಯಾಕಂದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಹಂಗೆ ಹೇಳ್ತೈತಿ, ಲೆಕ್ಕಶಾಸ್ತ್ರ ತತ್ವ ಏನ್ ಹೇಳ್ತೈತಿ? ಇಫ್ ಎಟ್ ಆಲ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಡೆಬಿಟ್ ಇಟ್ ಫಾರ್ ದ ಸೇಮ್ ಇಯರ್. ಇಫ್ ಎಟ್ ಆಲ್ ಇಟ್ ಇಸ್ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಡೋಂಟ್ ಡೆಬಿಟ್ ಇಟ್ ಟು P&L ಅಕೌಂಟ್ at a stretch. It should be debited in a several intervals. 20 ಲಕ್ಷ ಇತ್ತವ್ರ ವರ್ಷಕ್ಕೆ 2 ಲಕ್ಷದಂಗೆ 10 ವರ್ಷ ಡೆಬಿಟ್ ಮಾಡ್ರಿ ಅಂತಾರ ಅವ್ರು. ನೋಡ್ರಿ, 20 ಲಕ್ಷದೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಅಂತ ಹೇಳಿರಿ. ಯಾವಾಗ? ಇದು ಸಪೋಸ್ 2020 ಫೈನಾನ್ಷಿಯಲ್ ಇಯರ್ ಇತ್ತು ಅಂತ ಹೇಳಿರಿ, ಜನವರಿ ಟು ಡಿಸೆಂಬರ್. ಅವಾಗ ನೀವು ಡಿಸೆಂಬರ್ ಮುಗಿದ್ಮೇಲೆ 2021 ಜನವರಿಗೆ ನೀವು ಬ್ಯಾಲೆನ್ಸ್ ಶೀಟು P&L ಅಕೌಂಟ್ ಹಾಕುವಾಗ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 20 ಲಕ್ಷನೂ ಅದೇ ವರ್ಷಕ್ಕೆ 20 ಲಕ್ಷ ಡೆಬಿಟ್ ಮಾಡುವಂಗಿಲ್ಲ. ಯಾಕ? ಅಕೌಂಟಿಂಗ್ ಪ್ರಿನ್ಸಿಪಲ್ ಹಂಗ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದು ಅಷ್ಟನ್ನು ಮಾಡ್ರಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ರಿಕರಿಂಗ್ ಅಂಡ್ ನಾನ್ ರಿಕರಿಂಗ್ ಅಂತ ಕರಿತೇವೆ ಇದಕ್ಕೆ ನಾವು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ರೆವಿನ್ಯೂ ಡೇ ಟು ಡೇ ಎಕ್ಸ್ಪೆನ್ಸಿವ್, ಸ್ಯಾಲರಿ, ರೆಂಟ್, ಎಲೆಕ್ಟ್ರಿಸಿಟಿ, ಟೆಲಿಫೋನ್, ಎವ್ರಿಥಿಂಗ್, ಸ್ಟೇಷನರಿ ಎಲ್ಲ ಇವು ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು?
Suppose you have purchased one land. Suppose you have purchased one building. Suppose you have installed one machinery. Machinery install ಮಾಡಿದ್ರಿ ಈ ವರ್ಷ. ಅದನ್ನ ಮುಂದಿನ ವರ್ಷ ಇನ್ಸ್ಟಾಲ್ ಮಾಡ್ತಾರನ ಇಲ್ಲ. ಅದನ್ನ ಮುಂದಿನ ವರ್ಷ ಇನ್ಸ್ಟಾಲ್ ಮಾಡ್ತಾರನ ಇಲ್ಲ. ಈ ವರ್ಷ ಆಫೀಸ್ ಖರೀದಿ ಮಾಡಿದ್ರಿ, ಮುಂದಿನ ವರ್ಷ ಒಂದು ಆಫೀಸ್ ಖರೀದಿ ಮಾಡ್ತಾರೆ. ಇಸ್ ಇಟ್ ಅ ರೂಟೀನ್ ಆಕ್ಟಿವಿಟಿ? ಇಸ್ ಇಟ್ ಅ ರೂಟೀನ್ ಬಿಸ್ನೆಸ್ ಆಕ್ಟಿವಿಟಿ? ಒನ್ಸ್ ಇನ್ ಎ ವೈಲ್ ಆಗೋದು ಇದು. ಒನ್ಸ್ ಇನ್ ಎ ವೈಲ್ ಆಗುವಂತ ಆಕ್ಟಿವಿಟಿ ಏನೈತಲ್ಲ ಅದಕ್ಕೆ ನಾವು ಅದ್ರ ಮೇಲೆ ಖರ್ಚು ಮಾಡಿದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ. ರುಟೀನ್ ಆಗೋದು ಈ ವರ್ಷ ಈ ತಿಂಗಳ ಸ್ಯಾಲ್ರಿ ಕೊಟ್ಟರೆ ಮುಂದಿನ ತಿಂಗಳು ಕೊಡ್ತೀರಿ, ಈ ವರ್ಷ ಕೊಡ್ತೀರಿ ಮುಂದಿನ ವರ್ಷ ಕೊಡ್ತೀರಿ. ಆನ್ ಗೋಯಿಂಗ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ, ರಿಪೀಟೆಡ್ಲಿ ಆಗುವಂತ ಎಕ್ಸ್ಪೆಂಡಿಚರ್, ಅದಕ್ಕೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನೀವು ಅದೇ ವರ್ಷ ಎಷ್ಟಾಗಿರುತ್ತೆ ಅಷ್ಟು ಮಾಡ್ರಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಅಷ್ಟು ಮಾಡ್ಲಿಕ್ಕೆ ಬರೋದಿಲ್ಲ. ಸಪೋಸ್ ಯು ಹ್ಯಾವ್ ಇನ್ಸ್ಟಾಲ್ಡ್ ಒನ್ ಮಷಿನರಿ ಆಫ್ 20 lakhs, you cannot debit 20 lakhs in one single year. ಒಂದು ವರ್ಷಕ್ಕೆ 20 ಲಕ್ಷ ಡೆಬಿಟ್ ಮಾಡೋಂಗಿಲ್ಲ. That expenditure should be split up for 10 years or for 5 years, whatever it is. As per the lifespan of the machinery, 10 ವರ್ಷದ machinery ಇತ್ತು ಅಂತ ಹೇಳಿದ್ರೆ 10 ವರ್ಷ ಬರ್ತೈತೆ ಅಂತ. So whole 20,000 is divided by 10 years. Every year 2 lakhs rupees ಆ machinery ಖರೀದಿ ಮಾಡಿದ್ದನ್ನು ನಾವೇನ್ ಮಾಡ್ತೀವಿ P&L ಅಕೌಂಟಿಗೆ ಡೆಬಿಟ್ ಮಾಡ್ತಾ. ಇದ್ರ ಉದ್ದೇಶ ಏನು? what is the intention behind it? ಯಾಕಂದ್ರೆ ಈಗ ಸಪೋಸ್ ಒಂದ್ 20 ಲಕ್ಷ ನೀವು ಪ್ರತಿ ವರ್ಷ ಲಾಭ ಮಾಡ್ತಿದ್ರಿ ಅಂದ್ರೆ 20 ಲಕ್ಷ, ಈಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ತೆಗೆದಾದ್ಮೇಲೆ 20 ಲಕ್ಷ ಲಾಭ ಇತ್ತಂದ್ರೆ ಈ ವರ್ಷ ಒಂದು 20 ಲಕ್ಷದ ಮಷಿನರಿ ಖರೀದಿ ಮಾಡಿಬಿಟ್ರೆ ಅದನ್ನು ಒಮ್ಮೆ ಡೆಬಿಟ್ ಮಾಡಿಬಿಟ್ರೆ ಅಂದ್ರೆ ಆ ವರ್ಷದ ಲಾಭ ಏನಾಗ್ತದೆ? 0 ಆಗಿಬಿಡುತ್ತೆ. 20 ಲಕ್ಷದ ಮಷಿನರಿ ಈ ವರ್ಷ ಖರೀದಿ ಮಾಡ್ಯಾವ ಅಂತ ಹೇಳಿದ್ರೆ ಅಷ್ಟು ಡೆಬಿಟ್ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಇವರು 20 ಲಕ್ಷ ಲಾಭ ಐತಿ, ಅದ್ರಾಗ 20 ಲಕ್ಷ ಏನಾಗ್ತದೆ? ಡೆಬಿಟ್ ಮಾಡಿಬಿಟ್ರೆ ಆ ವರ್ಷದ ಲಾಭ 0 ಆಗ್ತದೆ P&L ಅಕೌಂಟಿಗೆ. ಅದನ್ನ ನೀವು 10 ವರ್ಷ 2 ಲಕ್ಷದಿಂದ ಡೆಬಿಟ್ ಮಾಡಿದ್ರೆ 20 ಲಕ್ಷ ಆಗೋ ಬದಲು ಪ್ರಾಫಿಟ್ 18 ಲಕ್ಷ ಆಕತಿ, 2 ಲಕ್ಷ ಅಷ್ಟೇ ಡೆಬಿಟ್ ಮಾಡ್ತೀರಿ. ಸೊ ದ್ಯಾಟ್ ಪ್ರಾಫಿಟಬಿಲಿಟಿ ರೇಟ್ ಮೇಲೆ ಏನು ಅಫೆಕ್ಟ್ ಆಗೋದಿಲ್ಲ. ನೀವು ಒಂದ್ ವರ್ಷ 20 ಲಕ್ಷ ಪ್ರಾಫಿಟ್ ತೋರಿಸಿ ಸಡನ್ ಆಗಿ ಒಂದ್ ವರ್ಷ ನೀವು 0 ಪ್ರಾಫಿಟ್ ತೋರಿಸಿದ್ರೆ ಅಂದ್ರೆ ವಾಟ್ ಯುವರ್ ಶೇರ್ ಹೋಲ್ಡರ್ಸ್ ವಿಲ್ ಥಿಂಕ್ ಆಫ್? ನಿಮ್ ಶೇರ್ ಹೋಲ್ಡರ್ಸ್ ಏನ್ ವಿಚಾರ ಮಾಡ್ತಾರ? ಕಂಪ್ನಿಗಳು ನುಕ್ಸಾನ್ದಾಗ ಬಂದಿತ್ಲಿ, ಒಮ್ಮೊಮ್ಮೆ ಪ್ರಾಫಿಟ್ ಕಡಿಮೆ ಆಗೈತೆ ಅಂದ್ರೆ ಏನೋ ತ್ರಾಸ ಆಗೈತೆ ಕಂಪ್ನಿಗೆ, ವಿಡ್ರಾ ಅವರ್ ಕ್ಯಾಪಿಟಲ್ ಅಂತ ಹಿಂಗ್ ಬರ್ತಾರ. ಇಟ್ ವಿಲ್ ಗಿವ್ ಎ ರಾಂಗ್ ಮೆಸೇಜ್. ನೀವು ಇಲ್ರಿ ನಾವು ಮಷಿನರಿ ಖರೀದಿ ಮಾಡಿದ್ವಿ ಅದಕ್ಕೆ 20 ಲಕ್ಷ ಇವತ್ತು ದೊಡ್ಡ ಖರ್ಚು ಬಂತು, ಆ ಖರ್ಚು ಬಂದಿದ್ದಕ್ಕೆ ಅದಕ್ಕೆ P&L ಅಕೌಂಟಿಗೆ ಅಷ್ಟು ಡೆಬಿಟ್ ಮಾಡೇವ್ ನಾವು, ಅದಕ್ಕೆ ಈ ಸಲ ಪ್ರಾಫಿಟ್ 0 ಐತಿ, ಅದನ್ನ ತೊಗೊಂಡಿರಲ್ಲ ನಮ್ ಪ್ರಾಫಿಟ್ 20 ಲಕ್ಷ ಇರ್ತದೆ ಅಂತ ಹೇಳಕ್ ಹೋಗ್ತೀರಿ ನೀವು? ಹೇಳಕ್ ಹೋಗಕ್ ಆಗುದಿಲ್ಲ. ಪೀಪಲ್ ವೋಂಟ್ ಲಿಸನ್, ಶೇರ್ ಹೋಲ್ಡರ್ಸ್ ವೋಂಟ್ ಲಿಸನ್. ಅದಕ್ಕೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನ್ ಹೇಳ್ತಂದ್ರೆ, ಇನ್ ಆರ್ಡರ್ ಟು ಮೇಂಟೈನ್ ದ ಸ್ಟೆಬಿಲಿಟಿ ಇನ್ ದ ಪ್ರಾಫಿಟಬಿಲಿಟಿ ರೇಟ್, ಪ್ರಾಫಿಟಬಿಲಿಟಿ ರೇಟ್ ನಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದ್ರಿಂದ ಬೈಫರ್ಕೇಟ್ ಮಾಡಿದ್ರು ಅವ್ರು ಎಕ್ಸ್ಪೆಂಡಿಚರ್ ನಲ್ಲಿ ರೆವಿನ್ಯೂ ಅಂಡ್ ಕ್ಯಾಪಿಟಲ್. ಯಾವ ರೆವಿನ್ಯೂ ಅಂದ್ರೆ ಡೇ ಟು ಡೇ ಸೇರ್ಸಿ ಖರ್ಚು ಮಾಡುವಂತವೆಲ್ಲ ರೆವಿನ್ಯೂ. ಅದು ಯಾವಾಗಾರ ಈಗ ನೋಡ್ರಿ ಮನಿ ಒಳಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮನಿ ತಿಂಗಳ ರೇಷನ್ನು, ಹಾಲಿನ ಲೆಕ್ಕ, ಪೇಪರ್ ಲೆಕ್ಕ, ಮನಿ ಬಾಡಿಗೆ, ಎಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್. ಹೌದಾ? ತಿಂಗಳ ರೇಷನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಸಪೋಸ್ ಒಂದ್ ವರ್ಷ ಮನೆಗೆ ಯಾರಾದ್ರೂ ಮಗನ ಮದುವೆ ಹೊಡಿದ್ರೆ ಅಂತ ಅವಾಗೂ ಒಂದು ರೇಷನ್ ಎಕ್ಸ್ಪೆಂಡಿಚರ್ ಬರ್ಬೇಕು. ಮದುವೆಗೆ ಬಂದ್ ಮಂದಿ ಅಡಿಗೆ ಮಾಡ್ಸಕ್ 1 ಲಕ್ಷ 1.5 ಲಕ್ಷ. ತಿಂಗಳ ರೇಷನ್ ನಿಮ್ದು 5,000 10,000 ಆಗ್ತಿರ್ಬೋದು, ಆ ವರ್ಷ ರೇಷನ್ 2 ಲಕ್ಷ ಆಕತ್ತೊಮ್ಮೆ, ಮತ್ತೆ ತಿಂಗಳ ರೇಷನ್ ಅಲ್ದಾನೆ. ಸೊ ಅದಕ್ಕೆ ನಾವೇನ್ ಕರಿತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾಕೆ ಮುಂದಿನ ವರ್ಷ ಅಂತ ಎಕ್ಸ್ಪೆಂಡಿಚರ್ ಇರಂಗಿಲ್ಲ, ಅದ್ರ ಹಿಂದಿನ ವರ್ಷವೂ ಇರಂಗಿಲ್ಲ. ಅಕೇಜ್ನಲ್ಲಿ ಬರುವಂತದ್ದು, ಸಿಚುವೇಶನಲ್ಲಿ ಬರುವಂತ ಎಕ್ಸ್ಪೆಂಡಿಚರ್. ಅರ್ಥ ಆಗಬೇಕು? ಸಿಚುವೇಶನಲ್ಲಿ ಅಕೇಜ್ನಲ್ಲಿ ಬರುವಂತ ಎಕ್ಸ್ಪೆಂಡಿಚರ್ ಏನದಾವಲ್ಲ ಅದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ must be debited in equal installment, not at a stretch. ಇದು ಅಕೌಂಟಿಂಗ್ ಪ್ರಿನ್ಸಿಪಲ್. ಇದನ್ನ ಪ್ರಿನ್ಸಿಪಲ್ ಐತಲ್ಲ, ಇದನ್ನ ಫಾಲೋ ಮಾಡ್ಲಾರ್ದನ್ನ ನೀವು ಡೆಬಿಟ್ ಮಾಡಿಬಿಟ್ಟಿದ್ರೆ ಅಂತ ಹೇಳಿರಿ, ಇದು ಪ್ರಿನ್ಸಿಪಲ್. ಇದು ತತ್ವ ಹಿಂಗೆ ಹೇಳ್ತೈತಿ. ತತ್ವವನ್ನು ಗಾಳಿಗೆ ತೂರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಷ್ಟು ಡೆಬಿಟ್ ಮಾಡಿಬಿಟ್ಟಿದ್ರೆ ಅಂತ ಹೇಳಿರಿ, ಇದಕ್ಕೆ ನಾವೇನಂತ ಕರ್ತೇವೆ? ಎರರ್ ಆಫ್ ಪ್ರಿನ್ಸಿಪಲ್. ಎಕ್ಸ್ಪೆಂಡಿಚರ್ ಖರ್ಚು ಮಾಡಿರಿ, P&L ಅಕೌಂಟಿಗೆ ಡೆಬಿಟ್ ಮಾಡ್ಬೇಕು ಮಾಡಿರಿ, ಬೇರೆ ಯಾವ ಮಿಸ್ಟೇಕ್ ಇಲ್ಲ ಖರೆ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಒಟ್ಟು ಒಮ್ಮೆ ಧಡಗ್ನೆ ಡೆಬಿಟ್ ಮಾಡಬಾರ್ದು ಅಂತ ತತ್ವ ಏನ್ ಹೇಳ್ಬೇಕಲ್ಲ, ಆ ತತ್ವವನ್ನು ವಯೋಲೇಟ್ ಮಾಡಿರಿ. ಸಪೋಸ್ 1 ಕೋಟಿ ರೂಪಾಯಿ ನಿಮ್ಗೆ ಲಾಭ ಆಗುವಂತ ಒಂದು ಬಿಸ್ನೆಸ್ ಇತ್ತು, 1 ಕೋಟಿ.
1 ಕೋಟಿ ಲಾಭ ಆಗೋ ಬದ್ಲಿ 20 ಲಕ್ಷದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡೆಬಿಟ್ ಮಾಡಿದ್ರೆ 80 ಲಕ್ಷ ಲಾಭ ಆಕೈತಿ ಬಿಡಲ್ಲ. ಭಾಳ ಹೊರಗೆ ಬೀಳಂಗಿಲ್ಲ ಇದೇನು. ಇದನ್ನ ಯಾಕೆ ಮತ್ತೆ 10 ವರ್ಷದಲ್ಲಿ ಡೆಬಿಟ್ ಮಾಡೋದು? ಏನ್ 1 ಕೋಟಿ ಬದ್ಲಿ 80 ಲಕ್ಷ ಲಾಭ ತೋರಿಸ್ತತಿ ಈ ವರ್ಷ. ಏನ್ ಅಂತರ್ಕ ಏನು ಹೊರಗೆ ಬೀಳೋದಿಲ್ಲ. ಅದಕ್ಕೆ ಡೆಬಿಟ್ ಆಲ್ ದಿಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಟೆಸ್ಟ್ರಾಕ್ಟ್ ಅಂತ ಡೆಬಿಟ್ ಮಾಡಿಬಿಟ್ರೆ ಅಂದ್ರೆ that error is called as error of control. Follow? ಹಂಗ ರಗಡ್ ಎಕ್ಸಾಂಪಲ್ಸ್ ಕೊಡ್ಬೋದು. ಏನು ಪೋಸ್ಟಿಂಗ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಟು ಪರ್ಸನಲ್ ಅಕೌಂಟ್, ಪ್ರೊವಿಷನ್ ಫಾರ್ ಇನ್ಅಡೆಕ್ವೇಟ್ ಆರ್ ಎಕ್ಸಸ್ ಡೆಪ್ರಿಸಿಯೇಷನ್. ಒಂದೊಂದು ಪ್ರಾಪರ್ಟಿಗೆ ಡೆಪ್ರಿಸಿಯೇಷನ್ ಕೊಡ್ಬೇಕಾಕತಿ. ಕೆಲವು ಡಿಪೆಂಡಿಂಗ್ ಆನ್ ದ ನೇಚರ್. ಈಗ ಲ್ಯಾಂಡ್ ಮೇಲೆ ಏನ್ ಡೆಪ್ರಿಸಿಯೇಷನ್ ಕೊಡೋರು, ಬಿಲ್ಡಿಂಗ್ ಮೇಲೆ ಕೊಟ್ಟಷ್ಟು ಲ್ಯಾಂಡ್ ಮೇಲೆ ಕೊಡಕ್ ಕೊಡುದಿಲ್ಲ. ಬಿಲ್ಡಿಂಗ್ ಸೌಕಳಿ ಆದಂಗೆ ಲ್ಯಾಂಡ್ ಸೌಕಳಿ ಆಗುದಿಲ್ಲ. ಎಲ್ಲದಕ್ಕೂ 10% ಅಂದ್ಬಿಟ್ರೆ ಅಂತಿದೆ. ಡೆಪ್ರಿಸಿಯೇಟ್ ಆಲ್ ದ ಅಸೆಟ್ಸ್ ಅಟ್ ದ ರೇಟ್ ಆಫ್ 10%. ಕಾಮನ್ ರೇಟ್ ಇಟ್ರೆ ಅಂತಿದೆ. ಇಟ್ ಇಸ್ ರಾಂಗ್. ಡೆಪ್ರಿಸಿಯೇಷನ್ ಭಾಳ ಆಕೈತೆ ಅಂದ್ರೆ 20% ಮಾಡ್ರಿ. ಲ್ಯಾಂಡ್ಗೆ ನೋ ಡೆಪ್ರಿಸಿಯೇಷನ್. ಲ್ಯಾಂಡ್ 20% ಅಂದ್ರೆ ಏನಾಕದ್ ಲ್ಯಾಂಡ್ ಡೆಪ್ರಿಸಿಯೇಷನ್. ಅಥವಾ ನಿಮ್ಮ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ತಾವಲ್ಲ, ಸಪೋಸ್ ಯುವರ್ ಕಂಪ್ಯೂಟರ್ ಲ್ಯಾಬ್, ಸಿಸ್ಟಮ್, ವೆಹಿಕಲ್ಸ್, ಹೌದಾ, ಅವಕ್ಕ ಈಗ ಬಿಲ್ಡಿಂಗ್ 10% ಐತೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಮೇಲೂ 1000 ಕಂಪ್ಯೂಟರ್ ಇದ್ದು ನಿಮ್ ಕಂಪನಿಯಾಗ ಸಾಫ್ಟ್ವೇರ್ ಕಂಪನಿ ಇತ್ತು ಅಂತ ಹೇಳಿರಿ, 1000 ಕಂಪ್ಯೂಟರ್ ಇದ್ದು ಅಂತ ಹೇಳಿರಿ. ಬಿಲ್ಡಿಂಗಿಗೂ 10% ಡೆಪ್ರಿಸಿಯೇಷನ್, ಕಂಪ್ಯೂಟರ್ಗೂ 10% ಅಂದ್ರೆ 10 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಕಂಪ್ಯೂಟರ್ ಮುಂದಿನ ವರ್ಷಕ್ಕೆ 10% ಅಂದ್ರೆ 1 ಕೋಟಿ ಡೆಪ್ರಿಸಿಯೇಷನ್ ಆದ್ರೆ 9 crore ವ್ಯಾಲ್ಯೂ. 9 crore ವ್ಯಾಲ್ಯೂ ಮಾರ್ಕೆಟ್ನಾಗ ಇರಂಗಿಲ್ಲ. ಅದಕ್ಕೆ 5 ಕೋಟಿ ಬರ್ತದೆ ಅವ್ರು. ಅದಕ್ಕೆ ಪ್ರೊವೈಡ್ ಮೋರ್ ರೇಟ್ ಆಫ್ ಎಲ್ಲರೂ ಆರಾಮದ್ರಿ? ಹಾ ಸರ್.